1665 ಇದ್ರ ಪ್ರೈಸು, MRP ಪ್ರೈಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೊಂದು ಆನ್ಲೈನಲ್ಲಿ ಒಂದು ವಸ್ತುನ ತರಿಸಿದ್ದೆ. ಅಂದರೆ 3 ದಿವಸದ ಹಿಂದೆ ಅದರ ಆರ್ಡರ್ ಕೊಟ್ಟಿದ್ದೆ. ಇವತ್ತು ಬಂತು, ನಾನು ರಿಸೀವ್ ಮಾಡಿಕೊಂಡೆ. ಅದು ಏನು ಅಂತ ನಿಮಗೆ ತೋರಿಸೋಣ ಅಂತ ನಾನು ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಆ್ಯಕ್ಚುಲಿ ನನ್ನ ಯಜಮಾನ್ರಿಗೆ ತರಿಸಿದ್ದೆ. ಅಂದರೆ ಅವ್ರದ್ದು ಈಗ ರೀಸೆಂಟ್ ಇನ್ನೊಂದು 5-6 ದಿವಸದಲ್ಲಿ ಬರ್ತಡೇನೂ ಬರುತ್ತೆ. ಅದು ಒಂದಾಯಿತು. ಆಮೇಲೆ ಹೇಳ್ತೀನಿ ಏನು ಅಂತ. ಫಸ್ಟು ಇದು ನೋಡಿ, ಇದು ವಾಚ್ ತರಿಸಿದೆ. ಆ್ಯಕ್ಚುಲಿ ವಾಚು ಸೊನಾಟಾದವ್ರದ್ದು. ನನಗೆ ಅವ್ರಿಗೆ ಏನಾಗಿತ್ತು ಗೊತ್ತಾ, ವಾಚ್ 1 ತಿಂಗಳು ಆಗಿತ್ತು, ಹಾಳಾಗಿದೆ. ಅದು ಹಾಳಂದರೆ ಏನೋ ಸ್ವಲ್ಪ ನಡೀತಾ ಇಲ್ಲ. ಅದು ರಿಪೇರಿ ಕೊಟ್ಟರೆ ಆಗುತ್ತೆ, ರಿಪೇರಿ ಮಾಡಿಸ್ತೀನಿ ಅಂತಿದ್ರು. ರಿಪೇರಿ ಮಾಡಿಸ್ತಾನೆ ಇಲ್ಲ, ಎಷ್ಟೋ ದಿನ ಆಗಿತ್ತು. ಸರಿ, ಈಗ ಅವರಂತೂ ರಿಪೇರಿ ಮಾಡಿಸ್ತಾ ಇಲ್ಲ, ಅಟ್ಲೀಸ್ಟು ತರಿಸೋಣ ಅಂತ ಆರ್ಡರ್ ಕೊಟ್ಟೆ. ಅವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸು. ಆಮೇಲೆ ಅವ್ರದ್ದು ಬರ್ತಡೇನೂ ಇನ್ನೊಂದು 5-6 ದಿವಸದಲ್ಲಿ ಬರ್ತಾ ಇದೆಯಲ್ಲ. ಸರಿ, ಬರ್ತಡೇಗೂ ಆಗುತ್ತೆ. ಇನ್ನೊಂದು ಮಜಾ ಹೇಳ ನಿಮಗೆ, ಅವರದ್ದೇ ರೊಕ್ಕ, ಅವರೇ ತರೋ ರೊಕ್ಕ ಅವರಿಗೆ ನಾನು ಗಿಫ್ಟ್ ಕೊಡೋದು. ಅವರದ್ದು ರೊಕ್ಕದಲ್ಲೇ ಅವ್ರಿಗೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅವ್ರ ಬರ್ತಡೇ ಅಂತ ಹೇಳೋದಕ್ಕಿಂತ ಅವ್ರದ್ದು ಆ್ಯಕ್ಚುಲಿ ವಾಚ್ ಹಾಳಾಗಿತ್ತು ಅಂತ ನಾನು ತರಿಸಿದ್ದು. ಗಿಫ್ಟು ಹಾಗೆಲ್ಲ ಏನು ಕೊಡೋದೆಲ್ಲ ನಮ್ಮದೆಲ್ಲ ಆ ಥರ ಏನಿಲ್ಲ. ಸರ್ಪ್ರೈಸು, ಬರ್ತಡೇಗೆ, ಆ್ಯನಿವರ್ಸರಿಗೆ ಈ ಥರ ಎಲ್ಲ ನಾನೇನು ಕೊಡೋದೆಲ್ಲ ನಮ್ಮದು ಅಭ್ಯಾಸ ಇಲ್ಲ. ಆದರೆ ಅದೇನೋ ಒಂದು ನೆಪ ಸಿಕ್ಕಿದೆ ಈಗಷ್ಟೇ. ಸರಿ ಅಂತ ನಾನು ಈಗಲೇ ಆರ್ಡರ್ ಕೊಟ್ಟೆ. ತೋರಿಸ್ತೀನಿ ನಿಮಗೆ, ಬನ್ನಿ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವರು ಆನ್ಲೈನಲ್ಲಿ ಏನು ಅವರು ನಮಗೆ ಡೆಲಿವರಿ ಬಾಯ್ ಇರ್ತಾರಲ್ಲ, ಅವರೇ ಓಪನ್ ಮಾಡಿ ಒಂದು ಸರಿ ಚೆಕ್ ಮಾಡ್ತಾರೆ ಪ್ರಾಡಕ್ಟ್ ಸರಿ ಇದೆಯಾ ಇಲ್ವಾ ಅಂತ. ಇಲ್ಲಾಂದರೆ ಅವರಿಗೆ ಪ್ರೂಫಿಗೆ ಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ ಕಸ್ಟಮರ್ಸ್ ಅಂದರೆ, ರಿಸೀವ್ ಮಾಡಿಕೊಂಡು ಅವರು ವೀಡಿಯೋ ಎಲ್ಲ ಮಾಡಿರಲ್ಲ, ಪ್ರೂಫಿಗಿರಲ್ಲ, ಅದು ಹಾಳಾಗಿದೆ, ಹೊಡೆದಿದೆ, ಏನೋ ಅವ್ರ ಕೈಯಿಂದನೇ ಏನಾದ್ರು ಮಿಸ್ಟೇಕಾಗಿ ಏನಾದ್ರು ಆಯಿತು ಅಂದರೂ ಅವರು ಸರಿಯಾಗಿ ಬಂದಿಲ್ಲ ಪ್ರಾಡಕ್ಟು ಅಂತ ಈ ಥರ ಎಲ್ಲ ಕಂಪ್ಲೇಂಟ್ ಮಾಡೋದೆಲ್ಲ ಇರುತ್ತೆ ಅಂತ ಅವರು ಈ ಥರ ಚೆಕ್ ಮಾಡಿ ಬಾಕ್ಸ್ ಒಂದು ಸರಿ ಓಪನ್ ಮಾಡಿ ಚೆಕ್ ಮಾಡೇ ಕೊಟ್ಟಿದ್ದರು. ಸರಿ ಅಂತ ನಾನು ಅದ್ರ ಮೇಲೆ ನಾನು ಓಪನ್ ಮಾಡಲೇ ಇಲ್ಲ. ಹೆಂಗೆ ತಂದಿಟ್ಟಿದ್ದೀನಿ, ಇವತ್ತು ಮಧ್ಯಾಹ್ನ ರಿಸೀವ್ ಮಾಡಿಕೊಂಡೆ, ಹೆಂಗಿದೆ ಹಾಗೆ ನಾನು ಇಟ್ಟೆ. ಈಗ ನಿಮ್ಮ ಮುಂದೆನೇ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಫುಲ್ ಓಪನ್ ಮಾಡ್ತೀನಿ. ನನಗೆ ಚೆನ್ನಾಗಿ ಅನ್ನಿಸ್ತು. ಅಂದರೆ ಇದು ಕಸ್ಟಮರ್ ರಿವ್ಯೂ ಎಲ್ಲ ನೋಡ್ತೀನಿ ನಾನು. ಯಾವತ್ತೂ ಫ್ಲಿಪ್ಕಾರ್ಟಲ್ಲೇ ತರಿಸೋದು. ಭಾಳಷ್ಟು ಶಾಪಿಂಗ್ ಮಾಡ್ತಾಯಿರ್ತೀನಿ. ಸಿಟಿಯಲ್ಲೇ ಇದ್ದರೂ ಆನ್ಲೈನ್ ಶಾಪಿಂಗ್ ನನಗೆ ತುಂಬ ಇಷ್ಟ. ಆನ್ಲೈನಲ್ಲಿ ವೀಕ್ಲಿ ಒಂದಾದರೂ ಏನಾದರೂ ಒಂದು ಬರ್ತಾನೆ ಇರುತ್ತೆ, ಶಾಪಿಂಗ್ ಮಾಡ್ತಾಯಿರ್ತೀನಿ. ಅದು ಹೀಗೆ ಲಾಸ್ಟ್ ಟೈಮ್ ಈಗ 4 ವರ್ಷದ ಹಿಂದೆ ಅವರದ್ದು ವಾಚ್ ತರಿಸಿದ್ದು ಆನ್ಲೈನಲ್ಲೇ ಆಗಿತ್ತು. ಅದು ಸ್ವಲ್ಪ ಈಗ ಹಾಳಾಯ್ತಲ್ಲ, ಮತ್ತೀಗ ನಾನು ಫ್ಲಿಪ್ಕಾರ್ಟು, ನಂದು ಯಾವತ್ತೂ ಫ್ಲಿಪ್ಕಾರ್ಟಲ್ಲೇ ಇರುತ್ತೆ. ಇದನ್ನು ತೆಗೆಯೋಣ ಬನ್ನಿ. ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ಡಯಲ್ಲು ಇದೆಲ್ಲ ಸಿಂಪಲ್ ಗೋಲ್ಡ್ ಚೈನಲ್ಲೇ ನಾನು ತರಿಸಿದ್ದು. ತುಂಬ ಅಂದರೆ ಕಾಸ್ಟ್ಲಿನೂ ಅಲ್ಲ, ಮೀಡಿಯಮ್ ಸೈಜು, ಅಂದರೆ ಮೀಡಿಯಮ್ ರೇಂಜಲ್ಲೇ ಇದೆ. ತುಂಬ ಹೆವಿ ರೇಂಜ್ ಅಂತೂ ಅಲ್ಲ, ಕಾಸ್ಟ್ಲಿದಲ್ಲ. 1165 ಇದೆ ಇದಕ್ಕೆ. ಅಂದರೆ ಅಫೋರ್ಡೆಬಲ್ ಪ್ರೈಸ್, 1200 ಒಳಗಡೆ. ಇದರಲ್ಲಿ ಸುಮಾರಷ್ಟು ಇತ್ತು. ನನಗೆ ಇದು ಚೆನ್ನಾಗಿ ಅನ್ನಿಸ್ತು. ನಾನು ಇದನ್ನೇ ತರಿಸೋಣ ಅಂತ ತರಿಸ್ದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ ಕ್ಯಾಮ್ರಾದಲ್ಲಿ. ಚೆನ್ನಾಗಿ ಗೋಲ್ಡ್ ಚೈನಲ್ಲಿ ಡೈಲು ಗೋಲ್ಡು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ನಾನು ಸರ್ಚ್ ಮಾಡಲಿಕ್ಕೆಲ್ಲ ಹೋಗಿಲ್ಲ, ನನಗಿದು ಇಷ್ಟ ಆಯಿತು. ಇದನ್ನು ತರಿಸಿದ್ದೀನಿ. ಇವತ್ತು ಅವರಿಗೆ ಇವತ್ತೇ ಕೊಟ್ಬಿಡ್ತೀನಿ. ಬರ್ತಡೇ 5-6 ದಿನ ಇದೆ, ನಾಳೆಯಿಂದ ಕಟ್ಕೊಂಡು ಹೋಗಲಿ ಡ್ಯೂಟಿಗೆ ಅಂತ. ಡ್ಯೂಟಿಗೆ ಬರೀ ಕೈಲಿ ಹೋಗ್ತಿದ್ರಲ್ಲ 1 ತಿಂಗಳಿಂದ, ನನಗೆ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಒಂದು ಕೈ ವಾಚ್ ಕಟ್ಕೊಂಡು ರೂಢಿಯಾದಾಗ ವಾಚ್ ಇಲ್ಲ ಅಂದರೆ ಹೆಂಗೆಂಗೋ ಅನಿಸುತ್ತೆ. ಸೊ ನಾನು ತೊಗೊಳ್ಳಿ ಅಂತಂದರೂ ತೊಗೊಳ್ತೀನಿ ಅಂತ ಹೇಳ್ತಾರೆ, ಅವ್ರು ತೊಗೊಳ್ಳಲ್ಲ. ಎಷ್ಟೋ ದಿವಸ ಆಮೇಲೆ ಮಾಡ್ತಾರೆ. ಮತ್ತು ರಿಪೇರಿ ಮಾಡಿಸಿದ್ರೆ ಅದು ಮಾಡಿಸ್ತಾ ಇಲ್ಲ. ಒಂದು ಸರಿ ಹಾಳಾಯ್ತು ಅಂದರೆ ನಮ್ಮಲ್ಲಿ ಯಾವ ಪ್ರಾಡಕ್ಟು ರಿಪೇರಿ ಮಾಡಿಸೋದು ಗೊತ್ತಿಲ್ಲ, ಹಾಗೆ ಬಿದ್ದಿರುತ್ತೆ. ಸೊ ಇನ್ನೇನು ತೊಗೊಳ್ಳೋದೇ ಇದೆ ಅಂದಮೇಲೆ ಬೇಗ ತೊಗೊಳ್ಳೋಣ ಅಂತ ನಾನು ತೊಗೊಂಡೆ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದು ಸೊನಾಟಾ ವಾಚು, ಸೊನಾಟಾ 1165 ಇದೆ, 1165. ಇಲ್ಲಿ 1665 ಇದೆ. 1665 ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅಲ್ಲಿ ಆಫರ್ ಕೊಟ್ಟು ಅವರು ಎಷ್ಟು ಕೊಟ್ಟಿದ್ರು ಅಂತಂದರೆ 1165 ಕೊಟ್ಟಿದ್ದಾರೆ. ಬಹುಶಃ ಕಾಣಿಸ್ತಾ ಇಲ್ವೇನೋ. 1665 ಇದ್ರ ಪ್ರೈಸು, MRP ಪ್ರೈಸ್.
ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಾಚ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ನನಗೆ ಇನ್ನೊಂದು ಫ್ಲಿಪ್ಕಾರ್ಟು ಟ್ರಸ್ಟೆಡ್, ನನಗಂತೂ ನಮ್ಮ ಇದರಲ್ಲಿ ಯಾವತ್ತೂ ಮೋಸ ಎಲ್ಲ ಆಗಿಲ್ಲ ಇನ್ನೂ ತನಕ. ನಾವು ಯಾವುದನ್ನು ಬುಕ್ ಮಾಡಿರ್ತೀವಿ ಅದೇ ನಮ್ಗೆ ಇಲ್ಲಿ ತನಕ ಕೊಟ್ಟಿದ್ದಾರೆ, ಯಾವತ್ತೂ ಮೋಸ ಆಗಿಲ್ಲ. ಹಾಗಾಗಿ ನಾನು ಅಲ್ಲೇ ಆನ್ಲೈನ್ ಯಾವತ್ತೇ ಬುಕ್ ಮಾಡೋದಿದ್ರು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೇ ತರಿಸ್ತೀನಿ. ಇಷ್ಟೇ ನಾನು ಹೇಳೋದು. ಓಕೆನಾ? ಥ್ಯಾಂಕ್ ಯು.